ನಮಸ್ತೆ ನವಕರ್ನಾಟಕ ಟಿವಿಗೆ ಸ್ವಾಗತ. ನವಕರ್ನಾಟಕ ಟಿವಿ ಜನಪರ ನ್ಯಾಯಪರ. ನೀವಿನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸಂಡೂರು ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವ ಅಂಕಮನಹಾಳ್, ಹೀರಾಳು, ಬಂಡ್ರಿ, ಕಾಳಿಂಗೇರಿ, ಉಪ್ಪಾರಹಳ್ಳಿ, ತಿಪ್ಪನಮರಡಿ, ಡಿ ಮಲ್ಲಾಪುರ, ಸೋವಿನಹಳ್ಳಿ, ಅಗ್ರಹಾರ, ಒಡೆರಹಳ್ಳಿ, ಚೋರನೂರು, ಗೆಣತಿಕಟ್ಟೆ, ಮಲ್ಲರಹಳ್ಳಿ, ಲಕ್ಕಲಹಳ್ಳಿ, ನಲ್ಲಬಂಡೆ, ಸೂರವನಹಳ್ಳಿ ಸೇರಿ ವಿವಿಧ ಗ್ರಾಮಗಳಲ್ಲಿ ಸಾರ್ವಜನಿಕರಿಗೆ ಬೇಕಾಗುವ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದು ಹಾಗೂ ಹಲವು ಸರ್ಕಾರಿ ಶಾಲೆಗಳಲ್ಲಿ ಕೊಠಡಿಗಳ ನಿರ್ಮಾಣ ಸೇರಿ ಒಟ್ಟಾರೆಯಾಗಿ ಸುಮಾರು 11.12 ಕೋಟಿ ವೆಚ್ಚದ ಅಭಿವೃದ್ಧಿ ಕಾರ್ಯಗಳಿಗೆ ಸಂಡೂರು ಶಾಸಕಿ ಅನ್ನಪೂರ್ಣ ಇ ತುಕಾರಾಂ ಚಾಲನೆ ಹಾಗೂ ಸರ್ಕಾರಿ ಶಾಲೆಗಳಲ್ಲಿ ಕೊಠಡಿಗಳು, ಬಸ್ ನಿಲ್ದಾಣ, ಹೈ ಮಾಸ್ಕ್ ಲೈಟ್, ಸಿಸಿ ರಸ್ತೆ ಮತ್ತು ಒಳಚರಂಡಿ ಹಾಗೂ ಪಂಚಾಯಿತಿ ನೂತನ ಕಟ್ಟಡ ಉದ್ಘಾಟನಾ ಕಾರ್ಯಕ್ರಮಗಳಲ್ಲಿ ಭಾಗಿಯಾದರು. ನಂತರ ಹೀರಾಳು ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಬೋಧನಾ ವಿಷಯದ ಬಗ್ಗೆ ಮಾತನಾಡಿ, ಶಿಕ್ಷಕರಾದ ನೀವು ನಿರ್ಲಕ್ಷ್ಯ ತೋರದೆ ಮಕ್ಕಳ ಶೈಕ್ಷಣಿಕ ಅಭ್ಯಾಸದಲ್ಲಿ ಖಾಸಗಿ ಶಾಲೆಗಳಿಗೆ ಶೆಡ್ಡು ಹೊಡೆಯುವಂತೆ ಸರ್ಕಾರಿ ಶಾಲೆಯ ಮಕ್ಕಳನ್ನ ತಯಾರಿ ಮಾಡಬೇಕು ಅಂತ ತರಾಟೆಗೆ ತೆಗೆದುಕೊಂಡಿದ್ದಾರೆ. ನಾನು ಯಾವುದೇ ಸಮಯದಲ್ಲಿ ಶಾಲೆಗೆ ಭೇಟಿ ಕೊಡಬಹುದು. ನೀವು ಸಮಯ ವ್ಯರ್ಥ ಮಾಡದೆ ಕಠಿಣ ಶ್ರಮ ವಹಿಸಿ ಮಕ್ಕಳನ್ನ ಸರ್ಕಾರಿ ಶಾಲೆಗಳ ಕಡೆ ಕೈಬೀಸಿ ಕರೆಯುವಂತೆ ಗಮನ ಸೆಳೆಯಬೇಕು ಅಂತ ಶಿಕ್ಷಕರಿಗೆ ಸೂಚನೆ ಕೊಟ್ಟಿದ್ದಾರೆ. ಇಲ್ಲಿ ಹೆಚ್ಚಾಗಿ ಬಡ ಕುಟುಂಬಗಳು ಕಂಡು ಬರ್ತಾ ಇದ್ದು, ಲಾರಿ ಚಾಲಕನ ಮಕ್ಕಳು ಚಾಲಕ, ಕ್ಲೀನರ್ ಆಗಬೇಕೆನ್ನುವ ಮಾತನ್ನ ತೆಗೆದುಹಾಕಿ ಇಲ್ಲಿಂದ ಶಿಕ್ಷಣ ಪಡೆದು ಉನ್ನತ ಹುದ್ದೆಯನ್ನ ಪಡೆಯುವಲ್ಲಿ ನಾವು ಮಕ್ಕಳನ್ನ ಪ್ರೋತ್ಸಾಹಿಸಬೇಕು. ಅದೇ ರೀತಿ ಗ್ರಾಮಸ್ಥರ ಕುರಿತು ಮಾತನಾಡಿ, ನಿಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗಳಿಗೆ ಸೇರಿ ಶಾಲೆಗಳಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಬೇಡಿಕೆ ಇಟ್ಟು ಸರ್ಕಾರಿ ಶಾಲೆಯ ಪ್ರಗತಿಗೆ ಕಾರಣರಾಗಬೇಕು ಎಂದಿದ್ದಾರೆ. ನಂತರ ಕಾಳಿಂಗೇರಿ ಗ್ರಾಮದ ಸರ್ಕಾರಿ ಶಾಲೆಗೆ ಭೇಟಿ ಕೊಟ್ಟು ಶಾಲಾ ವಾತಾವರಣವನ್ನ ಪರಿಶೀಲಿಸಿ ಮಕ್ಕಳನ್ನ ಒಟ್ಟುಗೂಡಿಸಿಕೊಂಡು ಸರ್ಕಾರಿ ಶಾಲೆಗೆ ಜೈ ಎನ್ನುವ ಜೈಕಾರ ಹಾಕುವುದರ ಮೂಲಕ ಶಾಲಾ ಮಕ್ಕಳನ್ನ ಹುರಿದುಂಬಿಸಿದ್ದಾರೆ. ಅಂಕಮನಹಾಳು ಗ್ರಾಮದಲ್ಲಿ ಕೆಲವು ಗ್ರಾಮಸ್ಥರು ನಮ್ಮ ಗ್ರಾಮಕ್ಕೆ ಗ್ರಂಥಾಲಯ ಹಾಗೂ ಭವನವನ್ನ ನಿರ್ಮಾಣ ಮಾಡಿಕೊಡಿ ಅಂತ ಬೇಡಿಕೆ ಇಟ್ಟರು. ಇದರ ಜೊತೆಗೆ ಗ್ರಾಮಸ್ಥರ ಹಲವು ಬೇಡಿಕೆಗಳನ್ನು ಆಲಿಸಿ ಇದಕ್ಕೆ ಪ್ರತಿಯಾಗಿ ಶಾಸಕಿ ಮಾತನಾಡಿ, ಈ ರೀತಿ ಶೈಕ್ಷಣಿಕ ಅಭಿವೃದ್ಧಿ ಸೌಕರ್ಯಗಳ ಬೇಡಿಕೆ ಇಟ್ಟಿದ್ದಕ್ಕೆ ನನಗೆ ಸಂತೋಷವಾಗಿದ್ದು, ನೀವು ಬರೀ ದೇವಸ್ಥಾನಗಳ ನಿರ್ಮಾಣದ ಬೇಡಿಕೆಗಳನ್ನು ನೀಡುತ್ತೀರಿ. ಇದನ್ನ ಹೊರತುಪಡಿಸಿ ಗ್ರಾಮದ ಹಾಗೂ ಶಿಕ್ಷಣ ಅಭಿವೃದ್ಧಿ ಕಡೆ ಚಿಂತನೆ ಮಾಡಿ ನಾನು ಕೂಡ ಕೂಡಲೇ ನಮ್ಮ ಸರ್ಕಾರದ ವತಿಯಿಂದ ಒದಗಿಸಿಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿ ಅನಿಲ್ ಕುಮಾರ್, ಕ್ಷೇತ್ರದ ಶಿಕ್ಷಣಾಧಿಕಾರಿ ಡಾಕ್ಟರ್ ಐಆರ್ ಅಕ್ಕಿ, ಮಾ ಅಂಡ್ ಮಾ ಕಲ್ಯಾಣ ಇಲಾಖಾ ಅಧಿಕಾರಿ ನಾಗರಾಜ್, ಸಕ ಇಲಾಖಾ ಅಧಿಕಾರಿ ವೆಂಕಟೇಶ್, ಜಿಲ್ಲಾ ಪಂಚಾಯಿತಿ ಅಧಿಕಾರಿ ಪ್ರಕಾಶ್, ಕಾಳಿಂಗೇರಿ ಮಲ್ಲಿಕಾರ್ಜುನ, ಓಬಯ್ಯ, ಮಹೇಶ್, ಹುಲೆಪಾಲ್, ಲಕ್ಷ್ಮೀ, ಪತಿ ಶೆಟ್ಟಿ, ದಾದಾ ಕಲಂದರ್, ಈರಣ್ಣ, ಚೌಡಪ್ಪ, ವಿವಿಧ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಸದಸ್ಯರು, ಎಸ್ಟಿಎಂಸಿ ಸದಸ್ಯರು, ಗ್ರಾಮದ ಮುಖಂಡರು, ಗ್ರಾಮಸ್ಥರು, ಮುಖ್ಯ ಗುರುಗಳು, ಶಿಕ್ಷಕರು, ಶಾಲಾ ಮಕ್ಕಳು ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ರಾಜು ಪಾಳಿಗಾರ್, ನವಕರ್ನಾಟಕ ಟಿವಿ.